ಹಾಯ್ ದ್ವಿತೀಯ PUC ಎಕನಾಮಿಕ್ಸ್ ನಾವು ಇವತ್ತು ಈ ಒಂದು ಡೇನಲ್ಲಿ MCQ ಕ್ವಶನ್ಸ್ 1 ಮಾರ್ಕ್ಸ್ ಕ್ವಶನ್ ಎಲ್ಲ ನೋಡ್ತಾ ಇದ್ದೇವೆ. MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ವರ್ಡ್ ಕ್ವಶನ್ಸ್. ನಾನು ಆಲ್ರೆಡಿ 2 ಅಂಕದ ಪ್ರಶ್ನೆ ಮೇಲೆ ವಿಡಿಯೋ ಮಾಡಿದ್ದೇನೆ ಆಯಿತಾ. ಮಾರ್ನಿಂಗ್ ವಿಡಿಯೋ ಹಾಕಿದ್ದೇನೆ. ಇವಾಗ ಜಸ್ಟ್ ಯೂಟ್ಯೂಬ್ನಲ್ಲಿ ಹೋಗಿ ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ. ಮತ್ತು 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಮತ್ತು POQ ಕ್ವಶನ್ ಮೇಲೆ ವಿಡಿಯೋ ಮಾಡಿದ್ದೇನೆ ವಿತ್ ಆನ್ಸರ್ ಮುಖಾಂತರ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 2 ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ 1, 2 ಅಂತ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ 1 ಮಾರ್ಕ್ಸ್ನಲ್ಲಿ ಡೆಫಿನೆಟ್ಲಿ 20 ಮಾರ್ಕ್ಸ್ ಬಂದೇ ಬರುತ್ತೆ. ಯಾಕೆಂದರೆ ಈ ಕ್ವಶನ್ಸ್ಗಳೇ ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರುತ್ತೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ. ಮತ್ತು ಈ ಬಾರಿ ಕೂಡ ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ 20 ಮಾರ್ಕ್ಸ್ ನಿಮಗೆ ಡೆಫಿನೆಟ್ಲಿ ಬರುತ್ತೆ ಆಯಿತಾ. 20 ಮಾರ್ಕ್ಸ್ ಬರುತ್ತೆ. ಈ ಒಂದೆಡೆ ಪೂರ್ತಿ ಕನ್ನಡವಾಗಿ ನೋಡಿ. ಕ್ಯಾಶುವಲ್ ಆಗಿ ಇವಾಗ ಲಾಸ್ಟ್ ಮೂಮೆಂಟ್ನಲ್ಲಿ ನೀವು ಇವಾಗ ಈ ಒಂದು ಪ್ರಶ್ನೆಗೆ ಯಾವುದು ಆನ್ಸರ್, ಈ ಒಂದು ಪ್ರಶ್ನೆಗೆ ಯಾವುದು ಆನ್ಸರ್, ಈ ರೀತಿ ನೋಡ್ಕೊತ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಎಂಟ್ರೆನ್ಸ್ ಆಗ್ತಿರಲ್ಲ, ನಿಮಗೆ ಪ್ರಶ್ನೆ ಪತ್ರಿಕೆ ಏನು ಕೊಡ್ತಾರಲ್ಲ, ಆ ಒಂದು ಪ್ರಶ್ನೆಗೆ ಆನ್ಸರ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಮೊದಲಿಗೆ ಆನ್ಸರ್ ಶೀಟ್ ಕೊಡ್ತಾರೆ, ಆಮೇಲೆ ಪ್ರಶ್ನೆ ಪತ್ರಿಕೆ ಏನು ಕೊಡ್ತಾರಲ್ಲ, ಸೊ ಒಂದೊಂದು ಕರೆಕ್ಟಾಗಿ ಆನ್ಸರ್ ಬರೀರಿ ಆಯಿತಾ. ಇವಾಗ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ಮೈಕ್ರೋ ಎಕನಾಮಿಕ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕನ್ಸ್ಯೂಮರ್ ಬಿಹೇವಿಯರ್ ಆಯಿತಾ, ಅನುಭೋಗಿಯ ವರ್ತನೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವು ಆಯಿತಾ. ಆರ್ಡಿನಲ್ ಯುಟಿಲಿಟಿ ಅನಲೈಸ್ ಎಕ್ಸ್ಪ್ರೆಷನ್ ಯುಟಿಲಿಟಿ ಇನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ರ್ಯಾಂಕ್ಸ್ ಅಂತ ಆಯಿತಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಮಹಾ ಆರ್ಥಿಕ ಕುಸಿದ ವರ್ಷ ಅಂದ ತಕ್ಷಣ ದ ಇಯರ್ ಆಫ್ ಗ್ರೇಟ್ ಡಿಪ್ರಿಸಿಯೇಷನ್ ಈಸ್ 1929. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ GDPಯನ್ನು ವರದಿ ಮಾಡುವ ಸಂಸ್ಥೆ ಅಂದರೆ ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ಆಯಿತಾ. ಅಂದರೆ ಇನ್ ಇಂಡಿಯಾ ದ ಇನ್ಸ್ಟಿಟ್ಯೂಷನ್ ವಿಚ್ ರಿಪೋರ್ಟ್ಸ್ ಆಯಿತಾ GDP ಈಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಆಯಿತಾ, CSO. ಅದೇ ರೀತಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಸಂಪತ್ತಿನ ತೆರಿಗೆ ವೆಲ್ತ್ ಟ್ಯಾಕ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪೇಪರ್ ಟ್ಯಾಕ್ಸ್ ಅಂದ ತಕ್ಷಣ ವೆಲ್ತ್ ಟ್ಯಾಕ್ಸ್ ಆಯಿತಾ. ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಸರಕೊಂದರ ಬೇಡಿಕೆಯು ಅದರ ಬೆಲೆದೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಆಯಿತಾ. ದ ಡಿಮ್ಯಾಂಡ್ ಫಾರ್ ಎ ಗುಡ್ ಮೂವ್ ಇನ್ ದ ಡ್ಯಾಶ್ ಡೈರೆಕ್ಷನ್ ಆಫ್ ದ ಇಟ್ ಈಸ್ ಪ್ರೈಸ್. ಇದಕ್ಕೆ ಆನ್ಸರ್ ಆಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಆಯಿತಾ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ವಿರುದ್ಧ ಆಯಿತಾ, ಅಪೋಸಿಟ್ ಆಯಿತಾ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಅಪೋಸಿಟ್ ಅಂತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಏನಾಗುತ್ತೆ ಬದಲಾಗುತ್ತವೆ ಅಂತ ಆಯಿತಾ. ಬದಲಾಗುತ್ತವೆ ಇಲ್ಲೇ ಇದೆ ನೋಡಿ, ಬದಲಾಗುತ್ತವೆ ಅಂತ ಆಯಿತಾ. ಏನಾಗುತ್ತೆ ಬದಲಾಗುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೆ ಆಯಿತಾ. ವೇರಿಯಬಲ್ ಅಂತ ಯಾವ್ದು ಪ್ರಶ್ನೆ ಅದಂದರೆ ಇನ್ ದ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ವೇರಿಯಬಲ್ ಅಂತ. ಅದೇ SMC ರೇಖೆಯು AVC ರೇಖೆಯನ್ನು ಛೇದಿಸುವ AVC ರೇಖೆಯ ಕನಿಷ್ಠ ಬಿಂದುವಿನ ಡ್ಯಾಶ್ ಎಂದು ಕರೆಯುತ್ತೇವೆ ಆಯಿತಾ. ದ ಮಿನಿಮಮ್ ಪಾಯಿಂಟ್ ಆಫ್ AVC ವೇರ್ ದ SMC ಕರ್ವ್ ಕಟ್ಸ್ ದ AVC ಕರ್ವ್ ಇಸ್ ಕಾಲ್ಡ್. ಇದಕ್ಕೆ ಆನ್ಸರ್ ಆಗುತ್ತೆ ಸ್ನೇಹಿತರೆ ನಿಮಗೆ ಕನಿಷ್ಠ ಬಿಂದು ಅಂತ ಇರುತ್ತೆ ನೋಡಿ. ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಆಯಿತಾ. ಕನಿಷ್ಠ ಬಿಂದು P ನಲ್ಲಿ ಅಂತ ಆಯಿತಾ. ಇಲ್ಲಾಂದರೆ ಸ್ಥಗಿತ ಬಿಂದು P ಅಂತ ಆಯಿತಾ. ಇಲ್ಲಿ ಶುಡ್ ಡೌನ್ ಅಂತ ಆಯಿತಾ. ಶುಡ್ ಡೌನ್ ಇಲ್ಲಾಂದರೆ ಸ್ಥಗಿತ ಬಿಂದು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಮಗೆ ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ. ಡ್ಯಾಶ್ ಟ್ರೈಸ್ ಟು ಅಡ್ರೆಸ್ ಸಿಚುವೇಶನ್ ಫೇಸಿಂಗ್ ದ ಎಕನಾಮಿ ಆಸ್ ಎ ಹೋಲ್. ಡ್ಯಾಶ್ ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ. ಅದೇ ಇದಕ್ಕೆ ಆನ್ಸರ್ ಆಗುತ್ತೆ ಸಮಗ್ರ ಅರ್ಥಶಾಸ್ತ್ರ ಆಯಿತಾ. ಮ್ಯಾಕ್ರೋ ಎಕನಾಮಿಕ್ಸ್. ಅದೇ ರೀತಿ ಪರಿಸರ ಮಾಲಿನ್ಯವು ಡ್ಯಾಶ್ ಬಾಧ್ಯತೆಗೆ ಒಂದು ಉದಾಹರಣೆಯಾಗಿದೆ ಆಯಿತಾ. ಎನ್ವೈರನ್ಮೆಂಟಲ್ ಪಾಪ್ಯುಲೇಷನ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಎಕ್ಸ್ಟರ್ನಲಿಟೀಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ನೆಗೆಟಿವ್ ಅಂದರೆ ಋಣಾತ್ಮಕ ಆಯಿತಾ. ನೆಗೆಟಿವ್ ಆನ್ಸರ್. ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಇದು. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ ಅಂತ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಬೇಡಿಕೆ ರೇಖೆ ಆಯಿತಾ. ಡಿಮ್ಯಾಂಡ್ ಕರ್ವ್. ಇದಕ್ಕೆ ಆನ್ಸರ್ ಆಗುತ್ತೆ ಇಳಿಮುಖ ಇಳಿಜಾರು ಡೌನ್ವರ್ಡ್ ಸ್ಲೋಪಿಂಗ್. MPL. ಇದಕ್ಕೆ ಆನ್ಸರ್ ಆಗಿರುತ್ತೆ TPL -1. ಪರಿಪೂರ್ಣ ಪೈಪೋಟಿ ಪರ್ಫೆಕ್ಟ್ ಕಾಂಪಿಟೇಷನ್. ಪರಿಪೂರ್ಣ ಮಾಹಿತಿ ಪರ್ಫೆಕ್ಟ್ ಇನ್ಫಾರ್ಮೇಷನ್. ಮರು ಖರೀದಿ ಒಪ್ಪಂದ ರೀಪರ್ಚೇಸ್ ಅಗ್ರಿಮೆಂಟ್. ಇದಕ್ಕೆ ಆನ್ಸರ್ ಆಗುತ್ತೆ ರಿಪೋ ರೇಟ್ ಆಯಿತಾ. ರಿಪೋ ರೇಟ್. ವ್ಯಾಪಾರ ಬಾಕಿ ಬ್ಯಾಲೆನ್ಸ್ ಆಫ್ ಟ್ರೇಡ್. ಇದಕ್ಕೆ ಆನ್ಸರ್ ಆಗುತ್ತೆ ಸರಕುಗಳ ವ್ಯಾಪಾರ ಟ್ರೇಡ್ ಇನ್ ಗೂಡ್ಸ್. ವೆರಿ ಇಂಪಾರ್ಟೆಂಟ್ ಆಯಿತಾ. ಈ ಒಂದು ಪ್ರಶ್ನೆಗೆ ಇಲ್ಲಿ ನಿಮಗೆ ಮೇಲ್ಗಡೆ ಆನ್ಸರ್ ಶೋ ಆಗುತ್ತೆ. ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಮಾರ್ಕೆಟ್ ಎಕನಾಮಿ ಯುನೈಟೆಡ್ ಸ್ಟೇಟ್ ಜಪಾನ್ UK. ಯಾವುದಾದ್ರು ಒಂದು. ಬೇಡಿಕೆ ಎಂದರೇನು? ವಾಟ್ ಈಸ್ ಡಿಮ್ಯಾಂಡ್? ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಅವರ ಇಚ್ಛೆ ಅಂತ ಅಷ್ಟೇ ಬರೀರಿ. ಆರ್ಥಿಕ ಏಜೆಂಟ್ಗಳೆಂದರೆ ಯಾರು? ಹೂ ಆರ್ ಎಕನಾಮಿಕ್ಸ್ ಏಜೆಂಟ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಡಿವಿಜುವಲ್, ಗೌರ್ಮೆಂಟ್, ವ್ಯಕ್ತಿಗಳು, ಸರ್ಕಾರ. CPI ವಿಸ್ತರಿಸಿ ಅಂದಿದ್ದಾರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಮುಕ್ತ ಆರ್ಥಿಕತೆ ಅಂದರೆ ಏನೊಂದು ಅರ್ಥೈಸಿರುವ. ವಾಟ್ ಡು ಯು ಮೀನ್ ಬೈ ಓಪನ್? ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನಿಮಗೆ ಆಯಿತಾ.
ಇಲ್ಲಿ ನಾನು ಏನು ಡಿಸ್ಕಷನ್ ಮಾಡಿದ್ದೀನಲ್ಲ 2 ಅಂಕದ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಆಯಿತಾ. ಮತ್ತು ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಯಾವ ರೀತಿಯಲ್ಲಿ ಕ್ವಶನ್ಸ್ ಅದಾವೆ. ಎಲ್ಲ ಇಂಪಾರ್ಟೆಂಟೇ ನಾನು ನಿಮಗೆ ಕೊಟ್ಟಿದ್ದೀನಿ ಆಲ್ರೆಡಿ. ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಡೆಫಿನೆಟ್ಲಿ ಈ ಕ್ವಶನ್ಗಳು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಆಯಿತಾ. ಮತ್ತು ನೋಡಿ ಇಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ದೇವೆ ಕ್ವಶನ್ಸ್ಗಳು ಬಂದಿದೆ ಇಲ್ಲಿ, ಆಯಿತಾ. ನಿಮಗೆ ಏನು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಕೂಡ ಆಯಿತಾ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇವಾಗ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇವಾಗ ಈ 3 ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅಬ್ಸರ್ವ್ ಮಾಡ್ತಾ ಇರಿ, ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಬಂದೇ ಬರುತ್ತೆ. 20 ಮಾರ್ಕ್ಸ್ ಬಂದೇ ಬರುತ್ತೆ ನೋಡಿ. ಈ ಒಂದು ವಿಡಿಯೋ ನೋಡ್ಕೊಳ್ಳಿ ಸಾಕು, ಆಯಿತಾ. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಆಯಿತಾ ಅಧ್ಯಯನ ಮಾಡಲಾಗುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. Traditionally, the subject matter of economics has been studied under the following broad branches. ಇದಕ್ಕೆ ಆನ್ಸರ್ ಆಗಿರುತ್ತೆ ಮ್ಯಾಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಆಯಿತಾ. ಸ್ಥಾನದರ್ಶಕ ತುಷ್ಟಿಗುಣ ತುಷ್ಟಿಗುಣವು ಇದಕ್ಕೆ ಆನ್ಸರ್ ಆಗಿರುತ್ತೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ಡಿನಲ್ ಯುಟಿಲಿಟಿ ಅನಲೈಸ್ ಎಕ್ಸ್ಪ್ರೆಸ್ ಯುಟಿಲಿಟಿ ಇನ್ ಇದಕ್ಕೆ ಆಪ್ಷನ್ ಸಿ ರ್ಯಾಂಕ್ಸ್ ಅಂತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಸಂಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತಿವೆ ಎಂಬುದು ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಆಲ್ ದ ಲೇಬರ್ಸ್ ಹೂ ಆರ್ ಸ್ಟಡಿಡ್ ಟು ವರ್ಕ್ ವಿಲ್ ಫೈಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಲ್ ದ ಫ್ಯಾಕ್ಟರೀಸ್ ವಿಲ್ ಬಿ ವರ್ಕಿಂಗ್ ಆಟ್ ದೇರ್ ಫುಲ್ ಕೆಪಾಸಿಟಿ. ದಿ ಸ್ಕೂಲ್ ಆಫ್ ಥಾಟ್ ಈಸ್ ನೋನ್ ಆ್ಯಸ್, ಆಯಿತಾ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಂದುಬಿಟ್ಟು ನಿಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಕ್ಲಾಸಿಕಲ್ ಥಾಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಆಯಿತಾ. ಒನ್ ವರ್ಡ್ ಕ್ವಶನ್ ಇದಷ್ಟೇ ನೋಡ್ಕೊಂಡು ಹೋಗ್ರಿ. ಪ್ರಸಕ್ತ ಚಾಲ್ತಿ ಬೆಲೆಯಲ್ಲಿನ GDP ಮೌಲ್ಯವು ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಮ ಮಾತ್ರ GDP ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಆಯಿತಾ. ನೆಕ್ಸ್ಟ್ ಕ್ವಶನ್. ಇವಾಗ ದ ವ್ಯಾಲ್ಯೂ ಆಫ್ GDP ಎಟ್ ದ ಕರೆಂಟ್ ಪ್ರಿವೈಲಿಂಗ್ ಪ್ರೈಸಸ್ ಈಸ್, ಆಯಿತಾ. ಇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ನಾಮಿನಲ್ GDP. ಸಿ ಇಸ್ ದ ರೈಟ್ ಆನ್ಸರ್. ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರಮಾಣಗುಣ ಆದಾಯ ತೆರಿಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವಾಗ ಇಂಗ್ಲೀಷ್ ವರ್ಷನ್ ನೋಡೋಣ. ಇಂಗ್ಲೀಷ್ ವರ್ಷನ್ ಮೊದಲ ವಿದ್ಯಾರ್ಥಿಗಳಿಗೆ. ದ ಟ್ಯಾಕ್ಸ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಎನ್ ಆಟೋಮ್ಯಾಟಿಕ್ ಸ್ಟೆಬಿಲೈಸರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರೊಫೆಷನಲ್ ಇನ್ಕಮ್ ಟ್ಯಾಕ್ಸ್. ಅದೇ ರೀತಿ ಇವಾಗ ಪಿಲ್ನಿಂದ ಬ್ಲ್ಯಾಂಕ್ಸ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್ ನೋಡೋಣ. ಇದಷ್ಟೇ ನೋಡ್ಕೊಂಡು ಹೋಗ್ರಿ. ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ ಸ್ನೇಹಿತರೆ. ಇವೇ ಕ್ವಶನ್ ಬರುತ್ತೆ. ಮತ್ತೆ ಅಬ್ಸರ್ವ್ ಮಾಡ್ತಾರೆ ಎಲ್ಲ ಪ್ರಶ್ನೆಗಳು. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಏನಾಗುತ್ತೆ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಬಲ ಅಂತ ಕೊಟ್ಟಿದೆ ನೋಡಿ, ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಏನಾಗುತ್ತೆ ಬದಲಾಗುತ್ತದೆ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ. ಅಂದರೆ ಏನು ಪರಿಪೂರ್ಣ ಪೈಪೋಟಿ ವಿಭಿನ್ನ ಗುಣಲಕ್ಷಣವಾಗಿದೆ. ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ. ಯಾರಿಗೆ ಉತ್ಪಾದಕ ಘಟಕಗಳಿಗೆ, ಆಯಿತಾ. ಅದೇ ರೀತಿ ಡ್ಯಾಶ್ ಎಂಬುದು ದಾಸ್ತಾನು ಒಂದು ಛಲಕ ಆಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ತಪ್ಪುಸೀಲು ಪಟ್ಟಿ, ಆಯಿತಾ. ತಪ್ಪುಸೀಲು ಪಟ್ಟಿ. ನೆಕ್ಸ್ಟ್ ಕ್ವಶನ್. ಇವಾಗ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿ ನೋಡ್ರಿ. ಆ್ಯಸ್ ಇನ್ಕಮ್ ಇನ್ಕ್ರೀಸ್ ದ ಡಿಮ್ಯಾಂಡ್ ಕರ್ವ್ ಫಾರ್ ನಾರ್ಮಲ್ ಗೂಡ್ಸ್ ಶಿಫ್ಟ್ ಟುವರ್ಡ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ರೈಟ್ ಸೈಡ್, ಆಯಿತಾ. ಇನ್ ದ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ವೇರಿಯಬಲ್, ಆಯಿತಾ. ಪ್ರೈಸ್ ಟೇಕಿಂಗ್ ಬಿಹೇವಿಯರ್ ಈಸ್ ಸಿಂಗಲ್ ಮೋಸ್ಟ್ ಡಿಸ್ಟಿಂಗ್ವಿಶಿಂಗ್ ಫ್ಯೂಚರ್ ಆಫ್ ಡ್ಯಾಶ್ ಮಾರ್ಕೆಟ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಪರ್ಫೆಕ್ಟ್ ಕಾಂಪಿಟೇಷನ್, ಆಯಿತಾ. ಪರ್ಫೆಕ್ಟ್ ಕಾಂಪಿಟೇಷನ್. ಇವಾಗ ನೆಕ್ಸ್ಟ್ ಕ್ವಶನ್. ಡ್ಯಾಶ್ ವಿಲ್ ಬಿ ಕಾಲ್ಡ್ ಆ್ಯಸ್ ಎ ಫರ್ಮ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರೊಡಕ್ಷನ್ ಯೂನಿಟ್ಸ್, ಆಯಿತಾ. ಪ್ರೊಡಕ್ಷನ್ ಯೂನಿಟ್ಸ್ ಅಂತ ಇದೆ ನೋಡಿ ಆಪ್ಷನಲ್ಲಿ ಮೇಲ್ಗಡೆ ನಿಮಗೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಈಸ್ ದ ಸ್ಟಾಕ್ ವೇರಿಯಬಲ್, ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇನ್ವೆಂಟ್ರಿ, ಆಯಿತಾ. ಸ್ಟಾಕ್ ಅಂದರೆ ಇನ್ವೆಂಟ್ರಿ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಬ್ಸರ್ವ್ ಮಾಡಿ, ಆಯಿತಾ. ಸರಿ ಸಾಮಾನ್ಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಮಗೆ ಇಲ್ಲಿ ED = 1 ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅಬ್ಸರ್ವ್ ಮಾಡಿ. ಡೆಫಿನೆಟ್ಲಿ ಬರುತ್ತೆ, ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಆಯಿತಾ. LRAC ಅಂದರೆ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ, ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಸಾಮಾನ್ಯ ಲಾಭ ಇದಕ್ಕೆ ಆನ್ಸರ್ ಆಗಿರುತ್ತೆ ಶೂನ್ಯ ಲಾಭ. ಹಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ವಿನಿಮಯ ಮಾಧ್ಯಮ. ಅದೇ ರೀತಿ ನಿರ್ವಹಣಾ ಹೊಂದಾಣಿಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ
ನಿರ್ವಹಣ ಹೊಂದಾಣಿಕೆ, ಡರ್ಟಿ ಹೊಂದಾಣಿಕೆ. ಆಯಿತಾ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇವಾಗ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು ನೋಡಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ, ಯೂನಿಟರಿ ಇಲಾಸ್ಟಿಟಿ ಆಫ್ ಡಿಮ್ಯಾಂಡ್ ಇದಕ್ಕೆ ಆನ್ಸರ್ ಆಗಿರುತ್ತೆ ED = 1 ಅಂತ. ಆಯಿತಾ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ LRAC, ಲಾಂಗ್ ರನ್ ಎವರೇಜ್ ಕಾಸ್ಟ್. ಆಯಿತಾ, ಲಾಂಗ್ ರನ್ ಎವರೇಜ್ ಕಾಸ್ಟ್. ಅದೇ ರೀತಿ ನಾರ್ಮಲ್ ಪ್ರಾಫಿಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಜೀರೋ ಪ್ರಾಫಿಟ್. ಮನಿ ಇದಕ್ಕೆ ಆನ್ಸರ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮ್ಯಾನೇಜ್ ಫ್ಲೋಟಿಂಗ್ ಇದಕ್ಕೆ ಆನ್ಸರ್ ಡರ್ಟಿ ಫ್ಲೋಟಿಂಗ್. ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲ. ಆಯಿತಾ, ಇವಾಗ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ಆಯಿತಾ, ಇದಕ್ಕೆ ಆನ್ಸರ್ ಮೇಲ್ಗಡೆ ಇಶ್ಯೂ ಆಗ್ತಾ ಇರುತ್ತೆ. ಬೇಡಿಕೆ ಎಂದರೇನು ಆಲ್ರೆಡಿ ಹೇಳಿದ್ವಿ, ಆಮದುಗಳ ಅರ್ಥ ನೀಡಿ. ಇವಾಗ ಅದೇ ರೀತಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಮುಕ್ತ ಆರ್ಥಿಕತೆ ಅಂದರೆ ಏನೊಂದು ಅರ್ಥೈಸ್ರಿ ಆಲ್ರೆಡಿ ನಾವು ಎಕ್ಸ್ಪ್ಲೇಷನ್ ಮಾಡಿದ್ವಿ. ಆಯಿತಾ, 2 ಅಂಕದ ಪ್ರಶ್ನೆಯಲ್ಲಿ ನೋಡಿ ಸ್ನೇಹಿತರೆ, ಈ ಕ್ವಶನ್ಸ್ಗಳು ಯಾವ ರೀತಿಯಲ್ಲಿ ಕೇಳಿದ್ದಾರೆ, ಇವೇ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ, ನಾನು ಏನು ಇವಾಗ 2 ಅಂಕದ ಪ್ರಶ್ನೆ ಮೇಲೆ ವಿಡಿಯೋ ಮಾಡಿದ್ದೀನಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆಯಿತಾ, ವಾಟ್ ಈಸ್ ನಾರ್ಮಟಿವ್ ಎಕನಾಮಿಕ್ ಅನಾಲಿಸಿಸ್ ಇದಕ್ಕೆ ಆನ್ಸರ್. ವಾಟ್ ಈಸ್ ಡಿಮ್ಯಾಂಡ್ ಆಗಿರಬಹುದು, ದ ಮೀನಿಂಗ್ ಆಫ್ ಇನ್ಪುಟ್ಸ್ ಆಗಿರಬಹುದು. ಅದೇ ರೀತಿ ಎಕ್ಸ್ಪೆಂಡ್ ಕ್ವಶನ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ವಾಟ್ ಡೂ ಯು ಮೀನ್ ಬೈ ಓಪನ್ ಎಕನಾಮಿ ಆಲ್ರೆಡಿ ಹೇಳಿದ್ದೇವೆ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ನೋಡಿ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಸ್ನೇಹಿತರೆ, ನಾನು ಏನು ವಿಡಿಯೋ ಹಾಕಿದ್ದೀನಲ್ಲ 2 ಅಂಕದ ಪ್ರಶ್ನೆ ಮೇಲೆ ಮಾರ್ನಿಂಗ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ ಬನ್ನಿ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಅನುಭೋಗಿ ವರ್ತನೆ. ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು ಇದಕ್ಕೆ ಆನ್ಸರ್ ಆಗಿರುತ್ತೆ ಮೂಲಕ್ಕೆ ಪಿನ್ನ ಮಧ್ಯಮವಾಗಿರ್ತದೆ. ಆಪ್ಷನ್ ಬಿ ಅದು ತಪ್ಪಾಗಿರುತ್ತೆ, ನಿಮ್ನ ಅಲ್ಲ ಅದು. 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಕೇನ್ಸ್ ಅವರು ಪ್ರಕಟಿಸಿದ ಪ್ರಸಿದ್ಧ ಕೃತಿ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆ ಆಗದ ಲಾಭವನ್ನು ಕಳೆದರೆ ಇದಕ್ಕೆ ಆನ್ಸರ್ ವೈಯಕ್ತಿಕ ಆದಾಯ ಲಭಿಸುತ್ತದೆ. ವೈಯಕ್ತಿಕ ಆದಾಯ ಲಭಿಸುತ್ತದೆ ಅಂತ. ಹಣದ ಪ್ರಮುಖ ಕಾರ್ಯವು ಇದಕ್ಕೆ ಆನ್ಸರ್ ಆಗಿರುತ್ತೆ ವಿನಿಮಯ ಮಾಧ್ಯಮ ಅಂತ. ನೆಕ್ಸ್ಟ್ ಕ್ವಶನ್, ಇವಾಗ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಇದಕ್ಕೆ ಆನ್ಸರ್ ಆಗಿರುತ್ತೆ ತುಷ್ಟಿಗುಣ ಅಂತ. ಅದೇ ರೀತಿ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಘಟಕ ತೆರಿಗೆ ಅಂತ. ಇಲ್ಲಿ ಆಪ್ಷನ್ ನಿಮಗೆ ಮೇಲೆಗಡೆ ಕೊಟ್ಟಿದ್ದೇನೆ. ಅದೇ ರೀತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕಾಣದ ಕೈ ಅಂತ. ಆಯಿತಾ, ಅದೇ ರೀತಿ ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ. ಏನು? ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೌಲ್ಯವರ್ಧನೆ. ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಡ್ಯಾಶ್ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಾಯತ ಅನುಭೋಗ. ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸಾಯತ ಅಂತ. ಇಲ್ಲಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಬ್ಸರ್ವ್ ಮಾಡಿ. ಔದಾಸೀನ್ಯ ನಕ್ಷೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ. SMC ಇದಕ್ಕೆ ಆನ್ಸರ್ ಆಗಿರುತ್ತೆ TC/Q. ಅದೇ ರೀತಿ ಶ್ರಮ ಅಂದ ತಕ್ಷಣ ಕೂಲಿ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆಲ್ಲ M3 ಮತ್ತು M4 ಏನು ವಿಶಾಲ ಹಣ. ಆಯಿತಾ, ಈ ಎಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಆಯಿತಾ, ನಾನು ಎದಕ್ಕೆ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಕ್ವಶನ್ಸ್ ಬರುತ್ತೆ. M3 ಮತ್ತು M4 ಏನು ವಿಶಾಲ ಹಣ. ವ್ಯಾಪಾರ ಬಾಕಿ ಇದಕ್ಕೆ ಆನ್ಸರ್ ಸರಕುಗಳ ವ್ಯಾಪಾರ. ಇವಾಗ ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಈ ಒಂದು ಪ್ರಶ್ನೆ ನಿಮಗೆ ಕೇಳಂಗಿಲ್ಲ ಬಿಡಿ. ಇವಾಗ 14ನೇ ಪ್ರಶ್ನೆ ನೋಡಿ. ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಎಂದು ಖಾತ್ರಿಪಡಿಸುತ್ತದೆ ಸರ್ಕಾರ? ಇದಕ್ಕೆ ಆನ್ಸರ್ ನೋಡೋಣ. ಅದೇ ರೀತಿ ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರಿದ 2 ಕೋಶ ಚಲಗಳನ್ನು ಹೆಸರಿಸಿ. ಈ ಒಂದು ಪ್ರಶ್ನೆ ಕೇಳಂಗಿಲ್ಲ, 16ನೇ ಪ್ರಶ್ನೆ ಬಿಟ್ಟಾಕಿ. ಸೊ ಇವಾಗ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ, ನಾನು ಹೇಳಿದ್ದೀನಿ ನಿಮಗೆ. ಆಯಿತಾ, 6 ಮಾರ್ಕ್ಸ್ನಲ್ಲಿ ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ, ಇದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಈ ಒಂದು ಪ್ರಶ್ನೆ ಫಿಕ್ಸ್ಡ್. ಆಯಿತಾ, ಇದರೊಳಗಿಂದು ಯಾವುದಾದ್ರೂ ನಿಮಗೆ 2 ಬಂದೇ ಬರುತ್ತೆ. ಆಯಿತಾ, ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಆಯಿತಾ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ, ಇಲ್ಲಿ ಸಮಗ್ರ ಆರ್ಥಿಕ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ, ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ 4 ಅಂಕದ ಪ್ರಶ್ನೆಯಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಇವಾಗ ಈ ಒಂದು ಪ್ರಶ್ನೆ ಆಯಿತಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮ್ಯಾಕ್ರೋ ಎಕನಾಮಿಕ್ ಸ್ಟಡಿ? ಇದಕ್ಕೆ ಆನ್ಸರ್ ಕನ್ಸ್ಯೂಮರ್ ಬಿಹೇವಿಯರ್, ಆಪ್ಷನ್ ಬಿ. ದ ಸೇಪ್ ಆಫ್ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಕಾನ್ವೆಕ್ಸ್ ಟು ದ ಒರಿಜಿನ್. ಅದೇ ರೀತಿ ಇವಾಗ 3ನೇ ಪ್ರಶ್ನೆ. ಇನ್ 1936 ಬ್ರಿಟಿಷ್ ಎಕನಾಮಿಕ್ಸ್ಟ್ GM Keynes published his celebrated book. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೈ ಡಿಡಕ್ಟಿಂಗ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಫ್ರಮ್ ನ್ಯಾಷನಲ್ ಇನ್ಕಮ್ ವಿ ಗಾಟ್. ಇದಕ್ಕೆ ಆನ್ಸರ್ ಪರ್ಸನಲ್ ಇನ್ಕಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಆಯಿತಾ, ಇವಾಗ ಇಲ್ಲಿ ನೋಡಿ.
ದ ಮೇನ್ ಫಂಕ್ಷನ್ ಆಫ್ ಮನಿ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಇವಾಗ ಪಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಕಾಮೊಡಿಟಿ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ ಆಯಿತಾ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯುಟಿಲಿಟಿ ಆಯಿತಾ. ನೆಕ್ಸ್ಟ್ ಕ್ವಶನ್ ಇವಾಗ, ಡ್ಯಾಶ್ ಈಸ್ ಎ ಟ್ಯಾಕ್ಸ್ ದ್ಯಾಟ್ ದ ಗೌರ್ಮೆಂಟ್ ಇಂಪೋಸ್ ಪರ್ ಯೂನಿಟ್ ಸೇಲ್ ಆಫ್ ಔಟ್ಪುಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಮಗೆ ಇಲ್ಲಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಲ್ಲಿ ನಿಮಗೆ ಕೆಳಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಯೂನಿಟ್ ಟ್ಯಾಕ್ಸ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇಟ್ ಈಸ್ ಅಸ್ಯೂಮ್ ದ್ಯಾಟ್ ಇನ್ ಎ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಡ್ಯಾಶ್ ಈಸ್ ಆಟ್ ಪ್ಲೇ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆ್ಯನ್ ಇನ್ವಿಸಿಬಲ್ ಹ್ಯಾಂಡ್ ಆಯಿತಾ. ಆ್ಯನ್ ಇನ್ವಿಸಿಬಲ್ ಹ್ಯಾಂಡ್ ಆನ್ಸರ್ ಆಗಿರುತ್ತೆ, ಇನ್ವಿಸಿಬಲ್ ಹ್ಯಾಂಡ್. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್, ದ ನೆಟ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಎ ಫರ್ಮ್ ಈಸ್ ಕಾಲ್ಡ್, ಇಟ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ವ್ಯಾಲ್ಯೂ ಅಡಿಷನ್, ವ್ಯಾಲ್ಯೂ ಅಡಿಷನ್. ಇವಾಗ ನೆಕ್ಸ್ಟ್ ಕ್ವಶನ್, ಐ ಈಸ್ ಎ ಪಾಸಿಟಿವ್ ಕಾನ್ಸ್ಟೆಂಟ್ ವಿಚ್ ರೀಪ್ರೆಸೆಂಟ್ಸ್ ದ ಡ್ಯಾಶ್ ಇನ್ವೆಸ್ಟ್ಮೆಂಟ್ ಇನ್ ಎಕನಾಮಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಟೋನಾಮಸ್ ಆನ್ಸರ್ ಆಗಿರುತ್ತೆ, ಆಟೋನಾಮಸ್. ಇವಾಗ ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಇನ್ ಡಿಫರೆನ್ಸ್ ಮ್ಯಾಪ್ ಎ ಫ್ಯಾಮಿಲಿ ಆಫ್ ಇನ್ ಡಿಫರೆನ್ಸ್ ಕರ್ವ್ SMC, ಇದಕ್ಕೆ ಆನ್ಸರ್ ಆಗಿರುತ್ತೆ TC ಡಿವೈಡ್ ಬೈ Q. ಲೇಬರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ವೇಜಸ್. ಅದೇ ರೀತಿ ಇವಾಗ M3 ಆ್ಯಂಡ್ M4 ಬೋರ್ಡ್ ಮನಿ. ಅದೇ ರೀತಿ ಬ್ಯಾಲೆನ್ಸ್ ಆಫ್ ಟ್ರೇಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರೇಡ್ ಇನ್ ಗೂಡ್ಸ್ ಆಯಿತಾ, ಟ್ರೇಡ್ ಇನ್ ಗೂಡ್ಸ್, ಬ್ಯಾಲೆನ್ಸ್ ಆಫ್ ಟ್ರೇಡ್, ಟ್ರೇಡ್ ಇನ್ ಗೂಡ್ಸ್. What is total fixed cost? Very very important. Through which legislation the government ensure that the wages rate of the laborers does not fall below particular level, ಇದಕ್ಕೆ ಆನ್ಸರ್ ಆಗಿರುತ್ತೆ. ಮೇಲ್ಗಡೆ ಇಶ್ಯೂ ಆಗ್ತಾ ಇರುತ್ತೆ ಆನ್ಸರ್ಗಳು, ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಒನ್ಲಿ ನಿಮಗೆ ಕ್ವಶನ್ ನಂಬರ್ 14, 12 ಮತ್ತು 15 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. 2 ಅಂಕದ ಪ್ರಶ್ನೆಯಲ್ಲಿ ನಾವು ಆಲ್ರೆಡಿ ಅದೇ ಡಿಸ್ಕಷನ್ ಮಾಡಿದ್ವಲ್ಲ. ಸೊ ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡಿರ್ಬೋದು 4 ಅಂಕದ ಪ್ರಶ್ನೆಯಲ್ಲಿ. ಸೊ ಈ ರೀತಿ ಪ್ರಶ್ನೆಗಳು ಇಂಪಾರ್ಟೆಂಟ್ ಇರ್ತದೆ ನಿಮಗೆ ಆಯಿತಾ. ಈ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಡಿಸ್ಕಷನ್ ಮಾಡಿದ್ರೆ ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಇವೆಲ್ಲ ಪ್ರಶ್ನೆಗಳು ಆ್ಯಕ್ಚುಲಿ ನೋಡಬೇಕಂದ್ರೆ ಆಯಿತಾ. ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಆಯಿತಾ. 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಫಿಕ್ಸ್ಡ್ ಕ್ವಶನ್ಸ್ಗಳಾಗಿರುತ್ತೆ, ಇದೊಂದು ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆ ಕೂಡ ಮತ್ತು ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅದೇ ರೀತಿ ಇಲ್ಲಿ ನಿಮಗೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್, ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು ಬೆಲೆ ಪಡೆಯುವರು ಇರ್ತಾರೆ, ಆಪ್ಷನ್ ಬಿ. ಮಹಾ ಆರ್ಥಿಕ ಕುಸಿದ ವರ್ಷ ಅಂದ ತಕ್ಷಣ 1929, ಆಪ್ಷನ್ ಸಿ. ಅದೇ ರೀತಿ NNP = GNP, ಇದಕ್ಕೆ ಸವಕಳಿ, ಆಪ್ಷನ್ ಬಿ. ಇವುಗಳಲ್ಲಿ ಯಾವುದು ಕಾಗದದ ತೆರಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸಂಪತ್ತಿನ ತೆರಿಗೆ. ಅದೇ ರೀತಿ ಇಲ್ಲಿ ಇವಾಗ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳಿಗೆ ಏನಾಗಿರುತ್ತೆ ಮಿಶ್ರ ಆರ್ಥಿಕಗಳಾಗಿವೆ ಅಂತ ಆಯ್ತಾ. ಅದೇ ರೀತಿ ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಏನಾಗುತ್ತೆ ಕುಟುಂಬಗಳು ಶ್ರಮದ ಪೂರೈಕೆದಾರ ಆಗುತ್ತಾರೆ ಅಂತ. ಅದೇ ರೀತಿ ಡ್ಯಾಶ್ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗೋದಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಆಯಿತಾ. ಅಂತಿಮ ಸರಕು ಆಯಿತಾ, ಅಂತಿಮ ಸರಕು ಅಂತ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುತ್ತದೆ ಯಾರು? ಭಾರತ ಸರ್ಕಾರ ಆಯಿತಾ, ಭಾರತ ಸರ್ಕಾರ ಅಂತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಿಮಗೆ MPC ಆಯಿತಾ. ಅದೇ ರೀತಿ ನೋಡಿ, ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು, TFC + TVC ಅಂದ ತಕ್ಷಣ TC ಬರುತ್ತೆ ಆಯಿತಾ. π = TR - TC. ಕಚ್ಚಾ ಸರಕುಗಳು ಇದಕ್ಕೆ ಆನ್ಸರ್ ಆಗಿರುತ್ತೆ, ಮಧ್ಯವರ್ತಿ ಸರಕುಗಳು. ಆಡಮ್ ಸ್ಮಿತ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ಕಾಣದ ಕೈ ಕಾರ್ಯಾಚರಣೆ. ನೋಡಿ, ತೆಲುವ ವಿನಿಮಯ ದರ ಇದಕ್ಕೆ ಬದಲಾಗುವ ವಿನಿಮಯ ದರ ಆನ್ಸರ್ ಆಗಿರುತ್ತೆ. ಇಲ್ಲಿ MRS ಅನ್ನು ವಿಸ್ತರಿಸಿ ಆಯಿತಾ. ಬೆಲೆ ಮಿತಿ ಅಂದರೇನು? ವೆರಿ ವೆರಿ ಇಂಪಾರ್ಟೆಂಟ್. ಮಾರುಕಟ್ಟೆ ಬೆಲೆಯಲ್ಲಿ ಜೀವಿಯ ಸಮೀಕರಣವನ್ನು ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್. ವಸ್ತು ವಿನಿಮಯ ಪದ್ಧತಿ ಅಂದರೆ ಏನು? ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಥಮಿಕ ಕೊರತೆಯನ್ನು ವ್ಯಾಖ್ಯಾನಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಸೊ ಇವಾಗ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ. ದ ಸ್ಕೇರ್ಸ್ ರಿಸೋರ್ಸ್ ಆಫ್ ಆ್ಯನ್ ಎಕನಾಮಿ ಹ್ಯಾವ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಂಪಿಟಿಂಗ್ ಯೂಸಸ್, ಆಪ್ಷನ್ ಎ. ಅದೇ ರೀತಿ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ಪ್ರೈಸ್ ಟೇಕರ್ಸ್, ಆಪ್ಷನ್ ಬಿ. ಅದೇ ರೀತಿ ದ ಡಿಪ್ರೆಷನ್ ಏರ್, ಆಪ್ಷನ್ ಸಿ 1929. NNP = GNP, ಇದಕ್ಕೆ ಆನ್ಸರ್ ಆಗಿರುತ್ತೆ ಡೆಪ್ರಿಷಿಯೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಪೇಪರ್ ಟ್ಯಾಕ್ಸ್, ಇದಕ್ಕೆ ಆನ್ಸರ್ ವೆಲ್ತ್ ಟ್ಯಾಕ್ಸ್. ಅದೇ ರೀತಿ ಇಲ್ಲಿ ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಮಿಕ್ಸ್ಡ್ ಎಕನಾಮಿಕ್. ಇನ್ ಲೇಬರ್ ಮಾರ್ಕೆಟ್ ಡ್ಯಾಶ್ ಆರ್ ದ ಸಪ್ಲೈಯರ್ಸ್ ಆಫ್ ದ ಲೇಬರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಫ್ಯಾಮಿಲೀಸ್, ಇಲ್ಲಿ ಆಪ್ಷನ್ ಇದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಗೂಡ್ಸ್ ವಿಲ್ ನಾಟ್ ಪಾಸ್ ಥ್ರೂ ಎನಿ ಮೋರ್ ಸ್ಟೇಜಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರೊಡಕ್ಷನಲ್ಲಿ ಫೈನಲ್ ಗೂಡ್ಸ್ ಆಯಿತಾ, ಫೈನಲ್ ಗೂಡ್ಸ್ ಆಪ್ಷನ್ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಡ್ಯಾಶ್ ಇಶ್ಯೂ ಕಾಯಿನ್ ಇನ್ ಇಂಡಿಯಾ, ಇಶ್ಯೂಸ್ ಯಾರು ಮಾಡ್ತಾರೆ ಕಾಯಿನ್? ಗೌರ್ಮೆಂಟ್ ಆಫ್ ಇಂಡಿಯಾ ಆಯಿತಾ. ಅದೇ ರೀತಿ ಇಲ್ಲಿ
9ನೇ ಪ್ರಶ್ನೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ ಆನ್ಸರ್. ಅದೇ ರೀತಿ ಇವಾಗ ಇಲ್ಲಿ 10ನೇ ಪ್ರಶ್ನೆ ಆಪ್ಷನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಸೈಜ್ ಆಫ್ ದ ಮಲ್ಟಿಪ್ಲೇಯರ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್, ಇದಕ್ಕೆ ಆನ್ಸರ್ ಆಗಿರುತ್ತೆ MPC. ಇಲ್ಲಿ ಆಪ್ಷನ್ ಇದೆ ನೋಡಿ MPC ಅಂತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ ಇವಾಗ. TFC ಪ್ಲಸ್ TVC ಇದಕ್ಕೆ ಆನ್ಸರ್ ಆಗಿರುತ್ತೆ TC. ಪೈ ಇಜ್ಕಲ್ ಟು TR ಮೈನಸ್ TC. ರಾ ಮೆಟೀರಿಯಲ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಟರ್ಮೀಡಿಯೇಟ್ ಗೂಡ್ಸ್. ಅದೇ ರೀತಿ ಆಡಮ್ ಸ್ಮಿತ್ ಇದಕ್ಕೆ ಆಪರೇಷನ್ ಆಫ್ ಇನ್ವಿಸಿಬಲ್ ಹ್ಯಾಂಡ್. ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್, ಫಿಕ್ಸೇಬಲ್ ಎಕ್ಸ್ಚೇಂಜ್ ರೇಟ್. ಇವಾಗ ಒನ್ ವರ್ಡ್ ಕ್ವಶನ್ MRS ಎಕ್ಸ್ಪ್ಲೇನ್ ಕ್ವಶನ್. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್. ವಾಟ್ ಈಸ್ ಪ್ರೈಸ್ ಸೆಲ್ಲಿಂಗ್. ಅದೇ ರೀತಿ ಈ ಎಲ್ಲ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ರೇಟ್ ದ ಇಕ್ವೇಷನ್ ಆಫ್ GVA ಇನ್ ದ ಮಾರ್ಕೆಟ್ ಪ್ರೈಸ್. ವಾಟ್ ಡೂ ಯು ಮೀನ್ ಬೈ ಬಾರ್ಟರ್ ಸಿಸ್ಟಮ್. ಡಿಫೈನ್ ಪ್ರೈಮರಿ ಡೆಫಿಸಿಟ್. ಸೊ ಈ ಪ್ರಶ್ನೆಗಳಿಗೆಲ್ಲ ನಿಮಗೆ ಆನ್ಸರ್ ಮೇಲೆಗಡೆ ಶೋ ಆಗ್ತಾ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟು ನಿಮಗೆ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್ ಆಗಿತ್ತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.